ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ಕತೆ ಕೇಳ್ತಾ ಇದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈಗ ಮೂಡುವುದೇ ಮೂಡಲ ಹೊನಲು ಕಥೆಯ ಮುಂದಿನ ಅಧ್ಯಾಯ. ತಾನಾಗಿ ತಾನೇ ಮೆಟ್ಟಿಲುಗಳ ಮೇಲಿಂದ ಬಿದ್ದು ಭೂಮಿ ತಳ್ಳಿ ಬೀಳಿಸಿದಳು ಎಂದು ಸೂರ್ಯನ ಮುಂದೆ ಹೊಟ್ಟೆ ಹಿಡಿದುಕೊಂಡು ಅಳುವ ನಾಟಕ ಮಾಡುತ್ತಿದ್ದ ಲಾವಣ್ಯಾಳನ್ನು ನೋಡಿ ಭೂಮಿಗೆ ವಿಪರೀತ ಕೋಪ ಬಂದಿತು. ಹೇ ಮುಚ್ಚು ಬಾಯ್, ಸೂರ್ಯ ಅವರು ಎದುರಿಗೆ ಇದ್ದಾರೆ ಅಂತ ಸುಳ್ಳು ಹೇಳೋಕೆ ಬಂದರೆ ನಿನ್ನ ಗ್ರಹಚಾರ ಬಿಡಿಸ್ಬಿಡ್ತೀನಿ. ಸೂರ್ಯ, ಇವಳು ಮಾತು ನಂಬೇಡಿ. ನಿಮಿಷಕ್ಕೊಮ್ಮೆ ಬಣ್ಣ ಬದಲಾಯಿಸೋ ಊಸರುವಳ್ಳಿ ಇವಳು. ನಾನು ಇವಳಿಗೆ ಏನೂ ಮಾಡೇ ಇಲ್ಲ, ಆದರೂ ನಿಮ್ಮ ಅಟೆನ್ಷನ್ ಪಡ್ಕೊಳ್ಳೋಕೆ ಈ ರೀತಿ ನಿಮ್ಮ ಮುಂದೆ ಡ್ರಾಮಾ ಮಾಡ್ತಾ ಇದ್ದಾಳೆ ಎಂದು ಕೋಪದಲ್ಲಿ ಲಾವಣ್ಯಾಳನ್ನೇ ನೋಡಿಕೊಂಡು ಹೇಳುತ್ತಿದ್ದ ಭೂಮಿಯ ಕೆನ್ನೆಗೆ ಜೋರಾಗಿ ಹೊಡೆದಿದ್ದ ಸೂರ್ಯ. ಸುಳ್ಳು ಹೇಳ್ತಾ ಇರೋದು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗ ನೀವು ಏನೂ ಹೇಳೋದು ಬೇಕಾಗಿಲ್ಲ. ಇವಳಿಗೆ ಹೊಡೆದಿದ್ದು ಯಾರು, ಮೇಲಿಂದ ತಳ್ಳಿದ್ದು ಯಾರು ಅನ್ನೋದನ್ನು ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಏನೇ ಇದ್ರೂ ಸಮಾಧಾನವಾಗಿ ಕೂತು ಮಾತಾಡ್ಬೋದಿತ್ತು. ಆದರೆ ಇವಳ ಮೇಲಿನ ಕೋಪಕ್ಕೆ ನೀವು ಈ ರೀತಿ ಕೀಳ್ಮಟ್ಟಕ್ಕೆ ಇಳಿತೀರಾ ಅಂತ ನನ್ನ ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ. ಒಂದು ಜೀವದ ಜೊತೆ ಆಟ ಆಡೋ ಅಧಿಕಾರ ಯಾರಿಗೂ ಇಲ್ಲ. ಇವತ್ತು ನೀವು ಮಾಡಿರೋ ಕೆಲಸಕ್ಕೆ ಮಗುಗೇನಾದರೂ ಆದರೆ ಯಾವತ್ತೂ ನಿಮಗೆ ನನ್ನ ಕಡೆಯಿಂದ ಕ್ಷಮೆ ಇಲ್ಲ, ನೆನ್ಪಿಟ್ಕೊಡಿ ಭೂಮಿ ಎಂದು ತೋರು ಬೆರಳು ತೋರಿಸಿ ಎಚ್ಚರಿಕೆ ಕೊಟ್ಟವನ ಕಣ್ಣುಗಳು ಬೆಂಕಿ ಉಂಡೆಗಳಷ್ಟು ಕೆಂಪಾಗಿದ್ದವು. ಸೂರ್ಯ ಒಂದು ಹುಡುಗಿಯ ಮೇಲೆ ಕೈ ಮಾಡಿದ್ದು ಇದೇ ಮೊದಲಾಗಿತ್ತು. ಅದು ಕೂಡ ಅವನೇ ದೇವರು ಎಂದು ಪ್ರತಿ ನಿಮಿಷ ಆರಾಧಿಸೋ ಭೂಮಿ ಮೇಲೆ ಕೈ ಮಾಡಿದ್ದ. ಅವನಿಂದ ಏಟು ತಿಂದ ಭೂಮಿ ಅಕ್ಷರಶಃ ಶಿಲೆಯಂತಾಗಿದ್ದಳು. ಬಿಟ್ಟು ಹೋದೋಳ ಮಾತು ನಂಬುವಷ್ಟು ನಾನು ಹೇಳಿದ ಮಾತನ್ನು ಸೂರ್ಯ ನಂಬಲಿಲ್ಲ ಎಂದು ಆಘಾತದಲ್ಲಿ ನಿಂತವಳಿಗೆ ಇಷ್ಟು ದಿನದಲ್ಲಿ ಸೂರ್ಯನ ಪ್ರೀತಿಯಲ್ಲ, ಅವನ ನಂಬಿಕೆ ಕೂಡ ಗಳಿಸಲು ತನ್ನಿಂದ ಆಗಲಿಲ್ಲ ಎನ್ನುವ ಅರಿವಾಗುತ್ತಿದ್ದ ಹಾಗೆ ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡ ಶೂನ್ಯ ಮನಸ್ಥಿತಿ ಆವರಿಸಿತು ಅವಳಲ್ಲಿ. ಲಾವಣ್ಯಾಳನ್ನು ತನ್ನ ತೋಳಿನಲ್ಲಿ ಎತ್ತಿಕೊಂಡು ಗಾಬರಿಯಲ್ಲಿಯೇ ಮೆಟ್ಟಿಲುಗಳ ಮೇಲಿಂದ ಕೆಳಗೆ ಇಳಿದವನನ್ನು ತಡೆಯುವ ಪ್ರಯತ್ನ ಕೂಡ ಮಾಡದೆ ಕಲ್ಲಿನ ಹಾಗೆ ನಿಂತು ನೋಡುತ್ತಿದ್ದಳು ಅಷ್ಟೆ. ಇಷ್ಟು ದಿನ ತಮ್ಮಿಬ್ಬರ ಮಧ್ಯ ಲಾವಣ್ಯ ಬಂದಿದ್ದಾಳೆ ಎಂದು ಹೋರಾಡುತ್ತಿದ್ದವಳಿಗೆ ಈಗ ಅವರಿಬ್ಬರ ಮಧ್ಯ ತಾನೇ ಮೂರಿನವಳಾಗಿ ಹೋಗಿದ್ದೆ ಅನ್ನೋದು ನಿಧಾನವಾಗಿ ಅರ್ಥವಾಗಿತ್ತು. ನಿಂತ ಜಾಗದಲ್ಲಿ ಕುಸಿದು ಸುಮ್ಮನೆ ಕುಳಿತವಳ ಕಣ್ಣಲ್ಲಿ ನೀರು ಕೂಡ ಬರುತ್ತಿರಲಿಲ್ಲ. ತೆರೆದ ಕಣ್ಣುಗಳು ಶೂನ್ಯದತ್ತ ದೃಷ್ಟಿ ನೆಟ್ಟಿತ್ತು. ಯಾವ ಒಂದು ಭಾವನೆಯನ್ನೂ ಹೊರಹಾಕದೆ ಬುದ್ಧಿಗೆ ಮಂಕು ಕವಿದವಳ ರೀತಿ ಸುಮ್ಮನೆ ಕುಳಿತೇ ಇದ್ದಳು. ಇತ್ತ ಕಡೆ ಲಾವಣ್ಯಾಳನ್ನು ಎತ್ತಿಕೊಂಡು ಆಟೋ ಇದ್ದಲ್ಲಿಗೆ ಓಡಿ ಬಂದಿದ್ದ ಸೂರ್ಯ, ಇಲ್ಲೇ ಹತ್ರದಲ್ಲಿರೋ ಯಶಸ್ವಿನಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗು. ಅಲ್ಲಿ ಡಾಕ್ಟರ್ ಶಿಲ್ಪಾ ಅವರ ಹತ್ರ ನಾನು ರೆಗ್ಯುಲರ್ ಆಗಿ ತೋರಿಸೋದು. ಅವರಿಗಾದರೆ ಬೇಗ ನನ್ನ ಕಂಡೀಷನ್ ಗೊತ್ತಾಗುತ್ತೆ. ಪ್ಲೀಸ್ ಸೂರ್ಯ, ಬೇಗ ಹೋಗು, ನನ್ನಿಂದ ಆಗ್ತಾ ಇಲ್ಲ ಎಂದು ಅತ್ತರೆ. ಆಯಿತು ಹೋಗೋಣ, ಸ್ವಲ್ಪ ಹೊತ್ತು ತಡ್ಕೋ ಎಂದು ಆಟೋದವರಿಗೆ ಅವಳು ಹೇಳಿದ ಹಾಸ್ಪಿಟಲ್ಗೇನೆ ಹೋಗೋಕ್ಕೆ ಹೇಳಿ ಅವಳನ್ನು ಸಮಾಧಾನ ಮಾಡುತ್ತಾ ಚಡಪಡಿಕೆಯಲ್ಲಿಯೇ ಕುಳಿತ. ಹಾಸ್ಪಿಟಲ್ ತಲುಪಿ ಮಗುಗೆ ಏನೂ ಆಗಿಲ್ಲ, ಅದು ಸೇಫ್ ಆಗಿದೆ ಎಂದು ಹೇಳುವವರೆಗೂ ಅವನ ಆತಂಕ, ಭಯ, ಚಡಿಪಡಿಕೆ ಯಾವುದೂ ನಿಲ್ಲದು. ಸರಿಸುಮಾರು 1 ಗಂಟೆಯ ನಂತರ ಹೊರಗೆ ಬಂದ ಡಾಕ್ಟರ್ ಶಿಲ್ಪಾ ಅವರನ್ನು ನೋಡಿ ಗಾಬರಿಯಲ್ಲಿಯೇ ಅವರ ಬಳಿಗೆ ಓಡಿ ಬಂದಿದ್ದ ಸೂರ್ಯ. ಟೆನ್ಷನ್ನಲ್ಲಿ ಅವನ ಮುಖ, ಮೈ ಪೂರ್ತಿ ಬೆವರಿನಿಂದ ನೆಂದು ಹೋಗಿತ್ತು. ಡಾಕ್ಟರ್, ಮಗು ಎಂದನು ಅದೇ ಗಾಬರಿಯಲ್ಲಿ. ವಾರ್ಡಿನ ಹೊರಗೆ ಕುಳಿತು ಆ ಪುಟ್ಟ ಕಂದನಿಗೆ ಏನೂ ಆಗದೆ ಇದ್ದರೆ ಸಾಕು ಎಂದು 1000 ಸಾರಿ ದೇವರಲ್ಲಿ ಬೇಡಿಕೊಂಡಿದ್ದ. ಏನ್ರಿ ಮಗು, ಒಂದು ಪ್ರೆಗ್ನೆಂಟ್ ಲೇಡಿನ ಹುಷಾರಾಗಿ ನೋಡ್ಕೋಬೇಕು ಅನ್ನೋದು ಕೂಡ ಗೊತ್ತಿಲ್ಲದೆ ಈಗ ಮಗು ಅಂತ ಕೇಳಿದರೆ ಏನು ಹೇಳಿ? ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದರೆ ಮಗು ಯಾಕೆ ಮಾಡ್ಕೋಬೇಕು? ಅನ್ಯಾಯವಾಗಿ ಒಂದು ಜೀವನ ಬಲಿ ತಗೊಂಡ್ರಲ್ಲ, ಈಗ ಸಮಾಧಾನ ಆಯಿತಾ ಎಂದು ಸೂರ್ಯನಿಗೆ ಬೈಯಲು ಶುರು ಮಾಡಿದರು. ಡಾಕ್ಟರ್, ಏನು ಹೇಳ್ತಾ ಇದ್ದೀರಾ? ಅಂದರೆ ಮಗು? ಹೌದು, ಹೊಟ್ಟೆಯಲ್ಲೇ ಸತ್ತೋಗಿದೆ. ಅಷ್ಟು ಮೇಲಿಂದ ಯಾರಾದರೂ ಬಿದ್ದರೆ ಮಗು ಬದುಕುಳಿಯೋಕ್ಕೆ ಸಾಧ್ಯ ಇದೆಯಾ? ಹಾಸ್ಪಿಟಲ್ಗೆ ಕರ್ಕೊಂಡು ಬರೋಕ್ಕೂ ಮೊದಲೇ ಅವರಿಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಗಿತ್ತು. ಮಗು ಹೊಟ್ಟೆಯಲ್ಲೇ ಕರಗೋಗಿದೆ. ಹೊಟ್ಟೆ ಕ್ಲೀನ್ ಮಾಡಿ ಮಲಗಿಸಿದ್ದೀವಿ. ತುಂಬ ಅಳ್ತಾ ಇದ್ದಾರೆ, ಹೋಗಿ ಸಮಾಧಾನ ಮಾಡಿ
ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರೆ ಮಗು ಇನ್ನಿಲ್ಲ ಅನ್ನೋ ಸುದ್ದಿ ಕೇಳಿ ದಿಗ್ಭ್ರಮೆಗೊಂಡವನಂತೆಯಾಗಿದ್ದ. ಮಗು ಸಾಯುವಾಗ ಅದೆಷ್ಟು ಒದ್ದಾಡಿರಬಹುದು ಎಂದು ನೆನೆಸಿಕೊಂಡವನ ಕಣ್ಣೀರು ಕೆನ್ನೆ ಸೋಕಿತ್ತು. ಸೋತ ಕಾಲುಗಳನ್ನು ಎಳೆದುಕೊಂಡೇ ವಾರ್ಡಿನ ಒಳಗೆ ಬಂದನು. ಬಾ ಸೂರ್ಯ, ಬಾ. ಹೀಗೆ ನಿನಗೆ ಸಮಾಧಾನ ಆಗಿರ್ಬೇಕಲ್ವಾ? ಮೊದಲಿಂದನೂ ನಾನು ಹೇಳ್ತಾನೆ ಬಂದೆ, ಒಳ್ಳೆಯವ್ರ ರೀತಿ ಇರೋರೆಲ್ಲ ಒಳ್ಳೆಯವರಲ್ಲ, ಕೆಟ್ಟವರಾಗೋ ಸಂದರ್ಭ ಸಮಯ ಬಂದಿಲ್ಲ ಅಷ್ಟೇ ಅಂತ. ಆದರೆ ನೀನಾಗ ನನ್ನ ಮಾತನ್ನ ನಂಬಲೇ ಇಲ್ಲ. ನನಗೆ ಗೊತ್ತು ಈಗ ನಿನಗೆ ಅರ್ಥ ಆಗಿರುತ್ತೆ ಅಂತ. ಆದರೆ ಏನು ಪ್ರಯೋಜನ ಸೂರ್ಯ? ಈಗ ನೀನು ನಂಬಿದ್ರು ನಂಬದೇ ಹೋದರೂ ಯಾವ ಪ್ರಯೋಜನ ಕೂಡ ಇಲ್ಲ. ಯಾಕಂದರೆ ಈಗ ಮತ್ತೆ ನನ್ನ ಮಗು ಹುಟ್ಟು ಬರಲ್ಲ. ನನಗೆ ಅಂತ ಇದು ಒಂದೇ ಒಂದು ಜೀವ ನನ್ನಿಂದ ದೂರ ಹೊರಟೋಯ್ತು. ಈಗ ನನಗೂ ಕೂಡ ನಿನ್ನ ಥರ ಯಾರೂ ಇಲ್ಲ, ಯಾರೂ ಇಲ್ಲದ ಅನಾಥೆಯಾದೆ. ಈಗ ನಿನಗೆ ಸಮಾಧಾನ ಆಗಿರಬೇಕಲ್ವ? ನಾನು ಬದಲಾಗಿದ್ದೀನಿ. ನಾನೀಗ ಮೊದಲಿನ ಥರ ಇಲ್ಲ. ನಾನು ನಂಬು ಸೂರ್ಯ ಅಂತ ಹೇಳಿದರು ನೀನು ನಂಬಲೇ ಇಲ್ಲ. ನಿನಗೆ ಹೇಳಿ ಅಥವಾ ನಿನ್ನ ದೂರಿ ಯಾವ ಪ್ರಯೋಜನ ಕೂಡ ಇಲ್ಲ ಬಿಡು. ಯಾಕಂದರೆ ಈ ಪ್ರಪಂಚ ಇರೋದೇ ಹೀಗೆ. ಯಾರಾದರೂ ತಪ್ಪು ಮಾಡಿ ತಮ್ಮ ತಪ್ಪು ಅರ್ಥ ಆದಮೇಲೆ ತಾವು ಬದಲಾಗ್ತೀವಿ ಅಂದರೆ ಯಾರೂ ನಂಬೋದೇ ಇಲ್ಲ. ಪದೇ ಪದೇ ನೀನು ಕೆಟ್ಟೋನು ಅಂತ ಹೇಳಿ ಹೇಳಿ ಕೊನೆಗೆ ಅವನು ಬದುಕಿರೋದೇ ವ್ಯರ್ಥ ಅನ್ನೋ ಹಾಗೆ ಮಾಡಿಬಿಡುತ್ತೆ. ಈ ರೀತಿ ನನ್ನ ಮಗು ಕಳ್ಕೊಂಡು ಒಬ್ಬಂಟಿಯಾಗೋದಕ್ಕಿಂತ ಆವತ್ತು ನಾನು ನನ್ನ ಮಗು ಒಟ್ಟಿಗೆ ಸತ್ತೋಗ್ತೀವಿ ಅಂತ ಹೇಳಿದಾಗ ಬಿಟ್ಬಿಡ್ಬೇಕಾಗಿತ್ತು. ಯಾಕೆ ಉಳಿಸ್ಕೊಂಡೆ? ಈ ರೀತಿ ಪ್ರತಿ ಕ್ಷಣ ನಾನು ಅಳೋದನ್ನು ನೋಡೋಕ? ಹೇಳು ಸೂರ್ಯ, ಹೇಳು, ಮಾತಾಡು. ಈಗ ಸುಮ್ಮನೆ ನಿಂತ್ಕೊಂಡ್ರೆ ಏನರ್ಥ? ಏನಾದರೂ ಮಾತಾಡು ಎಂದೆಲ್ಲ ಹೇಳುತ್ತಿದ್ದವಳ ಕೈಯನ್ನು ನಿಧಾನವಾಗಿ ಹಿಡಿದುಕೊಂಡವನು ತಲೆ ತಗ್ಗಿಸಿ ಸುಮ್ಮನೆ ನಿಂತುಬಿಟ್ಟ. ಅವಳ ಬೈಗುಳಗಳ ಮೂಲಕ ತನ್ನೆಲ್ಲ ನೋವನ್ನು ಹೊರಗೆ ಹಾಕುತ್ತಿದ್ದಾಳೆ ಎಂದುಕೊಂಡು ಅವಳ ಎಲ್ಲ ಬೈಗುಳಗಳನ್ನು ಕೇಳಿಸಿಕೊಳ್ಳಲು ಸಿದ್ಧನಾಗಿ ಸುಮ್ಮನೆ ಅವಳ ಪಕ್ಕ ನಿಂತನು ಸೂರ್ಯ. ಇತ್ತ ಕಡೆ ಸೂರ್ಯನ ಜೋರು ಮಾತು, ಭೂಮಿಯ ಧ್ವನಿ, ಲಾವಣ್ಯಳ ಕಿರುಚಾಟ ಎಲ್ಲವೂ ಸ್ನಾನ ಮಾಡುತ್ತಿದ್ದ ಸೀತಾ ಅವರಿಗೆ ಕೇಳಿಸಿತ್ತು. ಸ್ನಾನ ಮುಗಿಸಿ ಅಲ್ಲಿಗೆ ಬರೋ ಅಷ್ಟರಲ್ಲಿ ಭೂಮಿ ಒಬ್ಬಳನ್ನು ಬಿಟ್ಟು ಅಲ್ಯಾರೂ ಇರಲಿಲ್ಲ. ಇನ್ನು ಅಲುಗಾಡದೆ ಶಿಲೆಯಂತೆ ಕುಳಿತಿದ್ದವಳ ಬಳಿ ಬಂದವರು, ಪುಟಾಣಿ ಏನಾಯ್ತು? ಯಾಕೆ ಕೂತಿದ್ಯಾ? ಸೂರ್ಯ ಎಲ್ಲಿ? ಅವನು ಯಾರ ಮೇಲೋ ಕೂಗಾಡೋ ಥರ ಕೇಳಿಸ್ತಾ ಇತ್ತಲ್ಲ, ಯಾರ ಮೇಲೆ? ಇದುವರೆಗೂ ಸೂರ್ಯ ಜೋರಾಗಿ ಮಾತಾಡಿರೋದನ್ನು ಕೂಡ ಕೇಳಿಲ್ಲ ನಾನು. ಅಂಥದ್ರಲ್ಲಿ ಅಷ್ಟು ಜೋರಾಗಿ ಕೂಗಾಡ್ತಿದ್ದ ಅಂದರೆ ಏನರ್ಥ? ಎಂದು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳುತ್ತಿದ್ದರು. ಭೂಮಿ ಅವರ ಪ್ರಶ್ನೆಗಳಿಗೆ ಉತ್ತರಿಸೋದು ಹಾಗಿರಲಿ, ಕತ್ತು ತಿರುಗಿಸಿ ಅವರ ಕಡೆ ನೋಡಲೂ ಇಲ್ಲ. ಪುಟಾಣಿ, ನಾನು ನಿನ್ನೆ ಕೇಳ್ತಾ ಇರೋದು, ಮಾತಾಡು ಎಂದು ಅವಳ ಭುಜವಿಡಿದು ಅಲುಗಾಡಿಸಿದರು. ಅವಳಿಂದ ಯಾವ ಪ್ರತಿಕ್ರಿಯೆ ಕೂಡ ಬರಲಿಲ್ಲ. ಅಷ್ಟರಲ್ಲೇ ಆ ಫ್ಲೋರ್ನಲ್ಲಿ ಬಾಡಿಗೆಗೆ ಇದ್ದ ಹೆಂಗಸೊಬ್ಬರು ಅವರು ಜಗಳವಾಡುವಾಗ ಅಲ್ಲೇ ಇದ್ದ ಕಾರಣ ತಾವು ನೋಡಿದ ಅಷ್ಟು ವಿಷಯವನ್ನು ಸೀತಾ ಅವರಿಗೆ ತಿಳಿಸಿದರು. ಏನು, ಸೂರ್ಯ ಭೂಮಿ ಮೇಲೆ ಕೈ ಮಾಡಿದ್ನಾ ಎಂದು ಅವರಿಗೂ ಕೂಡ ಅಚ್ಚರಿಯಾಗಿತ್ತು. ಇದರ ಜೊತೆಗೆ ಲಾವಣ್ಯ ಮೆಟ್ಟಿಲುಗಳ ಮೇಲಿಂದ ಬಿದ್ದು ಪೆಟ್ಟು ಮಾಡಿಕೊಂಡಿದ್ದಾಳೆ ಅನ್ನೋದನ್ನು ಕೇಳಿ ಮತ್ತಷ್ಟು ಗಾಬರಿಯಾಗಿತ್ತು. ಪುಟಾಣಿ, ಸೂರ್ಯ ಮಾಡಿದ್ದು ತಪ್ಪೇ ಇರ್ಬೋದು, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಈಗ ಮೊದಲು ಲಾವಣ್ಯಗೆ, ಅವಳ ಮಗುಗೆ ಏನಾಯಿತು ಅಂತ ನೋಡೋಣ. ಮೊದಲು ಬಾ ನೀನು ಎಂದು ಅವಳ ಕೈ ಹಿಡಿದು ಎಳೆದರು. ಅವಳು ಕುಳಿತ ಜಾಗದಿಂದ ಕದಲಲಿಲ್ಲ. ಪುಟಾಣಿ ಬಾರೋ, ಏನೋ ಕೋಪದಲ್ಲಿ ಹೊಡೆದಿದ್ದಾನೆ, ಅವನು ಬೇಕು ಅಂತ ಮಾಡಿರಲ್ಲ, ಅದನ್ನು ಆಮೇಲೆ ಮಾತಾಡಿದ್ರಾಯ್ತು. ಆದರೆ ಈಗ ನಾವು ಮೊದಲು ಮಗು ಬಗ್ಗೆ ಯೋಚನೆ ಮಾಡಬೇಕು. ಹಾಸ್ಪಿಟಲ್ ಹೋಗಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬಾ ಎಂದು ಅವಳಿಗೆ ಅರ್ಥ ಮಾಡಿಸಲು ನೋಡಿದರೂ ಏನೂ ಪ್ರಯೋಜನವಾಗಲಿಲ್ಲ. ತುಂಬ ಸಮಯದವರೆಗೂ ಕರೆದು ಸಾಕಾಗಿ, ಸರಿ ನೀನು ಮನೇಲೇ ಇರು, ನಾನೇ ಹೋಗಿ ನೋಡಿಕೊಂಡು ಬೇಗ ಬರ್ತೀನಿ ಎಂದು ಹೇಳಿದವರು ಭೂಮಿಯ ಜವಾಬ್ದಾರಿಯನ್ನು ಬಾಡಿಗೆ ಮನೆಯಲ್ಲಿ ಇದ್ದ ಹೆಂಗಸಿಗೆ ವಹಿಸಿ ತಾವು ಹಾಸ್ಪಿಟಲ್ ಕಡೆ ಹೊರಟರು ಸೀತಾ. ಆದರೆ ಅವರು ಅಷ್ಟೆಲ್ಲ ಗಾಬರಿಯಾದರೂ ಲಾವಣ್ಯ ಹೊಟ್ಟೆಯಲ್ಲಿ ಮಗು ಇಲ್ಲ, ಅವಳು ಮಾಡಿದ್ದೆಲ್ಲ ನಾಟಕ ಎಂದು ಸೀತಾ ಅವರಿಗೆ ಹೇಳಲು ಕೂಡ ತುಟಿ ಎರಡು ಮಾಡಲಿಲ್ಲ ಭೂಮಿ. ಗಂಟೆಗಳವರೆಗೂ ಕುಳಿತಲ್ಲೇ ಕುಳಿತವಳು ನಂತರ ಎದ್ದು ಗೇಟಿನಿಂದ ಹೊರಗೆ ನಡೆಯಲು ಶುರು ಮಾಡಿದಳು, ಜೀವ ಇರದ ಗೊಂಬೆಯ ರೀತಿ. ರೋಡಿನಲ್ಲಿ ಸುಮ್ಮನೆ ನಡೆಯುತ್ತಿದ್ದಾಳೆ ಅಷ್ಟೆ. ಎಲ್ಲಿಗೆ ಹೋಗಬೇಕು ಅನ್ನೋದು ಗೊತ್ತಿಲ್ಲ.
ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋದು ಸಹ ತಿಳಿದಿಲ್ಲ. ಕಾಲು ಚಲಿಸಿದ ಕಡೆ ಸುಮ್ಮನೆ ನಡೆಯುತ್ತಿದ್ದಳು ಅಷ್ಟೆ. ಆದರೆ ಈಗಲೂ ಕೂಡ ಕಣ್ಣಲ್ಲಿ ನೀರಿಲ್ಲ, ಮುಖದಲ್ಲಿ ನೋವಿನ ಗೆರೆಗಳೂ ಕೂಡ ಇಲ್ಲ. 10 ನಿಮಿಷ ಕಳೆದಿರಬಹುದು. ಅಷ್ಟರಲ್ಲೇ ಅವಳ ಹಿಂದಿನಿಂದ ಬಂದ ವ್ಯಾನೊಂದು ಅವಳ ಎದುರಿಗೆ ನಿಲ್ಲಿಸಿ ಅದರಲ್ಲಿ ಇದ್ದ ವ್ಯಕ್ತಿಯೊಬ್ಬ ಕೆಳಗಿಳಿದು ಅವಳ ಎದುರು ನಿಂತ. ಅವನನ್ನು ನೋಡಿಯೂ ಅವಳ ಮುಖದಲ್ಲಿ ಯಾವ ಬದಲಾವಣೆ ಕೂಡ ಆಗಲಿಲ್ಲ. ಸುಮ್ಮನೆ ಎದುರಿಗೆ ಇರೋ ವ್ಯಕ್ತಿಯನ್ನ ದಿಟ್ಟಿಸುತ್ತಾ ನಿಂತಿದ್ದಳು. ಕೊನೆಗೂ ನಿಂತು ಸಿಕ್ತೆ, ಗೆಸ್ ಸತಾಯಿಸ್ಬಿಟ್ಟೆ ಅಲ್ವಾ ಎಂದು ಅಲ್ಲು ಕಡೆದು ಹೇಳಿ ಅವಳ ಸೊಂಟ ಹಿಡಿದು ಆ ವ್ಯಾನಿನ ಒಳಗೆ ಎಳೆದುಕೊಂಡಿದ್ದ. ಆಗಲೂ ಕೂಡ ಭಯದಲ್ಲಿ ಒಂದೇ ಒಂದು ಅಕ್ಷರ ಕೂಡ ಕಿರಿಚಲಿಲ್ಲ ಅವಳು. ಇಷ್ಟು ದಿನ ಯಾವ ವ್ಯಕ್ತಿಯಿಂದ ತಪ್ಪಿಸಿಕೊಳ್ಳಲು ತನ್ನ ಮನೆಯವರಿಂದ ದೂರ ಬಂದು ಬದುಕುತ್ತಿದ್ದಳೋ, ಇಂದು ಅದೇ ವ್ಯಕ್ತಿ ತನ್ನನ್ನು ಕಿಡ್ನಾಪ್ ಮಾಡುತ್ತಿದ್ದರೂ ಶೂನ್ಯ ಮುಖಭಾವ ಬಿಟ್ಟು ಬೇರೇನೂ ಕಾಣಲಿಲ್ಲ ಅವಳ ಕಣ್ಣಲ್ಲಿ. ಅದೊಂದು ಗೋಡೌನ್ನಂತಹ ಜಾಗ. ಅದರ ಮಧ್ಯಭಾಗದಲ್ಲಿ ನಿಂತಿರುವ ಭೂಮಿಯ 2 ಕೈಯನ್ನು ಮೇಲೆ ಕಟ್ಟಿ ನಿಲ್ಲಿಸಿದ್ದರು. ಅವಳ ಸುತ್ತ 8ರಿಂದ 10 ಜನ ಹುಡುಗರು ಸುತ್ತುವರೆದಿದ್ದರು. ಇಲ್ಲೇ ಪಕ್ಕದಲ್ಲೇ ಇದ್ದರೂ ಇಷ್ಟು ದಿನ ಬೇಕಾಯಿತು ನೋಡು ನಿನ್ನ ಹುಡ್ಕೋಕೆ. ಆದರೂ 1 ವರ್ಷದಿಂದ ಎಷ್ಟೊಂದು ಸತಾಯಿಸ್ಬಿಟ್ಟೆ ನಮ್ಮನ್ನು ಎಂದು ಅವಳ ಎದುರಲ್ಲಿ ನಿಂತು ಹೇಳುತ್ತಿದ್ದ ಆ ಗುಂಪಿನ ನಾಯಕ, ಅಂದರೆ ಅಂದು ಕಾಲೇಜಿನಲ್ಲಿ ಅವಳ ಕೈಯಿಂದ ಚಪ್ಪಲಿಯಲ್ಲಿ ಏಟು ತಿಂದವ. ಅವನ ಮಾತು ಕೇಳಿ ಕೂಡ ಮೌನದಲ್ಲೇ ನಿಂತಿದ್ದಳು ಭೂಮಿ. ಹೌದು ಅಣ್ಣ, ಇವಳಿದ್ದ ಏರಿಯಾದಲ್ಲಿ ಸುಮಾರು ಸಾರಿ ನಾವು ಕೂಡ ಹುಡುಕಿದ್ವಿ. ರಾಜಾರೋಷವಾಗಿ ಎಲ್ಲ ಕಡೆ ತಿರುಗ್ತಿದ್ರು, ನಮ್ಮ ಕಣ್ಣಿಗೆ ಕಾಣಿಸ್ಲೇ ಇಲ್ಲ ಇವಳು ಎಂದು ಒಬ್ಬಾತ ಹೇಳಿದರೆ, ಇನ್ನೊಬ್ಬ ಅಷ್ಟೇ ಯಾಕೆ, ಇವಳ ಅಮ್ಮನನ್ನು ಸಾಯಿಸಿದ್ರೆ ಕೊನೆ ಬಾರಿ ಅವಳ ಮುಖ ನೋಡೋಕ್ಕಾದ್ರೂ ಬರ್ತಾರೆ ಅಂತ ರೋಡ್ನಲ್ಲಿ ಹೋಗ್ತಾ ಇದ್ದ ಅವಳ ಅಮ್ಮನಿಗೆ ಚೈನ್ ಕಳ್ಳತನ ಮಾಡೋ ರೀತಿ ಅವರನ್ನು ಸಾಯಿಸೋಕೆ ಹೋಗಿದ್ವಿ. ಆದರೆ ಅಷ್ಟರಲ್ಲಿ ಅಕ್ಕಪಕ್ಕ 5 ಜನ ನಮ್ಮನ್ನು ಹಿಡ್ಕೊಂಡ್ಬಿಟ್ರು. ಹಾಗಾಗಿ ನಾವು ಬೀಸಿದ ಚಾಕುಯಿಂದ ಜಸ್ಟ್ ಮಿಸ್ನಲ್ಲಿ ಅವ್ರ ಪ್ರಾಣ ಉಳಿತು. ಆದರೂ ಕತ್ತಿನ ಭಾಗಕ್ಕೆ ಸ್ವಲ್ಪ ಗಂಭೀರವಾಗಿ ಏಟು ಬಿದ್ದಿದ್ದರಿಂದ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದರು. ಕೊನೆ ಪಕ್ಷ ಹಾಸ್ಪಿಟಲ್ನಲ್ಲಿ ಇರೋ ಇವಳ ಅಮ್ಮನ್ನ ನೋಡೋಕ್ಕಾದ್ರೂ ಬರ್ತಾಳೆ ಅಂತ 1 ವಾರ ಹಾಸ್ಪಿಟಲ್ನಲ್ಲೇ ಕಾದ್ವಿ. ಆದರೆ ಇವ್ರ ಮನೆಯವರು ನಮಗಿಂತ ಬುದ್ಧಿವಂತರು. ಅವಳ ಅಮ್ಮನಿಗೆ ಹೀಗಾಗಿರೋ ವಿಷಯ ಇವಳಿಗೆ ಹೇಳಿಯೇ ಇಲ್ಲ ಎಂದು ಇನ್ನೊಬ್ಬ ಕೋಪದಲ್ಲಿಯೇ ಹಲ್ಲು ಕಡಿದ. ತಾವು ಮಾಡಿದ ಯೋಚನೆ ಫಲಿಸದೆ ಇರೋದನ್ನು ನೋಡಿಕೊಂಡು ಕೋಪ ಬಂದಿತ್ತು ಅವನಿಗೆ. ಹೋಗಲಿ ಬಿಡೋ, ಆಗೋಗಿರೋದನ್ನು ನೆನೆಸ್ಕೊಂಡು ಈಗ ಯಾಕೆ ಮೂಡ್ ಹಾಳು ಮಾಡ್ಕೋತೀಯ, ಈಗ ಹೇಗೂ ಸಿಕ್ಕಿದಳಲ್ವಾ ಅದು ಮುಖ್ಯ ಎಂದು ಹೇಳಿ ಭೂಮಿಯ ಕಡೆ ತಿರುಗಿದನು. ಅಣ್ಣ, ಇವಳೇನಣ್ಣ ಕಿಡ್ನಾಪ್ ಮಾಡಿ ಎತ್ತಾಕೊಂಡು ಬರೋವಾಗ ಕೂಡ ಒಂದೇ ಒಂದು ಸಾರಿನೂ ಕಿರಿಸ್ಲಿಲ್ಲ. ಈಗ ನಾವೆಲ್ಲ ಇಷ್ಟು ಜನ ಇದ್ದು ಇವಳ ಬಗ್ಗೆ ಮಾತಾಡ್ತಾಯಿದ್ರು, ತನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಹಾಗಿದ್ದಾಳೆ. ಈ ನಡವಳಿಕೆಗೆ ಏನಂತಾರೆ? ಇವರಿಂದ ನನಗೇನು ತಾನೇ ಮಾಡೋಕ್ಕಾಗುತ್ತೆ ಅನ್ನೋ ಆ್ಯಟಿಟ್ಯೂಡಾ, ಅಥವಾ ಈಗಲೂ ಕೂಡ ನಮ್ಮಿಂದ ತಪ್ಪಿಸ್ಕೊಂಡು ಹೋಗ್ಬೋದು ಅನ್ನೋ ಧೈರ್ಯನ ಎಂದು ಆಶ್ಚರ್ಯದಲ್ಲೇ ಇನ್ನೊಬ್ಬ ಕೇಳಿದ. ಇದಕ್ಕೆ ಪೊಗರು ಅಂತಾರೆ ಕಣೋ, ನನ್ನಂತವನಿಗೆ ಅಷ್ಟು ಜನರ ಮುಂದೆ ಚಪ್ಪಲಿಲಿ ಹೊಡೆದಿದ್ದಾಳೆ ಅಂದರೆ ಈಗ ಇಷ್ಟಾದರೂ ಪೊಗರು ತೋರಿಸ್ಲೇಬೇಕಲ್ಲ ಎಂದು ಅವಳ ಹತ್ತಿರ ನಡೆದು ಬಂದು ಅವಳ ಗಲ್ಲ ಹಿಡಿದು ಬಗ್ಗಿಸಿದ ತಲೆಯನ್ನು ಮೇಲೆ ಎತ್ತಿದನು. ಅವನು ಹಾಗೆ ಮಾಡಿದಾಗ ಸುಮ್ಮನೆ ಅವನ ಕಡೆ ನೋಡಿದಳು ಅಷ್ಟೆ. ಆ ನೋಟದಲ್ಲಿ ಜೀವಂತಿಕೆಯೇ ಇರಲಿಲ್ಲ. ಈಗಾಗಲೇ ಎಲ್ಲವನ್ನೂ ಕಳೆದುಕೊಂಡಿರೋ ನನ್ನ ಹತ್ರ ಪ್ರಾಣವೊಂದನ್ನು ಬಿಟ್ಟರೆ ಇನ್ನೇನಿದೆ ಕಸಿದುಕೊಳ್ಳೋಕೆ ಎನ್ನುವ ಆಗಿತ್ತು ಅವಳ ನೋಟ. ಏನೇ ಭಯ ಆಗ್ತಾ ಇಲ್ವ ನಿನಗೆ ಎಂದು ಅವಳ ಕೆನ್ನೆಗೆ ಬೀಸಿ ಹೊಡೆದಿದ್ದ. ಅವನು ಕೊಟ್ಟ ಏಟಿಗೆ ತುಟಿ ಸೀಳಿ ರಕ್ತ ಬಂದಿತ್ತು. ನೋವಿಗೆ ಅವಳ ಕಣ್ಣಲ್ಲಿ ನೀರು ತುಂಬಿತ್ತು ಅಷ್ಟೆ. ಅದನ್ನು ನೋಡಿದವನ ಮನಸ್ಸಿಗೆ ಸಮಾಧಾನವಾಗಲಿಲ್ಲ. ಅಳು ಜೋರಾಗಳು, ಯಾರಾದರೂ ಕಾಪಾಡಿ ಅಂತ ಜೋರಾಗಿ ಕೂಗು, ನನಗೇನು ಮಾಡಬೇಡಿ, ನನ್ನ ಬಿಟ್ಬಿಡಿ, ನಿಮ್ಗೆ ಹೊಡೆದಿದ್ದು ತಪ್ಪಾಯಿತು ಅಂತ ನನ್ನ ಹತ್ರ ಬೇಡ್ಕೋ, ನೀನು ಅಳೋದನ್ನು ನಾನು ನೋಡಬೇಕು, ಅಳು ಎಂದು ಸೈಕೋದ ರೀತಿ ಒಬ್ಬೊಬ್ಬನೇ ಕೂಗಿಕೊಂಡವನು ದೊಡ್ಡ ರಾಡ್ವೊಂದನ್ನು ತೆಗೆದುಕೊಂಡು ಅವಳ ಹೊಟ್ಟೆಗೆ ಆವೇಶದಲ್ಲಿ ಹೊಡೆದಿದ್ದ. ಆಗ ಕೂಡಲೇ ಬಾಯಿಂದ ರಕ್ತ ಹೊರಗೆ ಬಂದು ಕೆಮ್ಮಲು ಶುರು ಮಾಡಿದಳು ಭೂಮಿ. ಅವನು ಕೊಟ್ಟ ಏಟಿಗೆ ಅದಾಗಲೇ ಅವಳ ಕಣ್ಣುಗಳು ಅರ್ಧ ಮುಚ್ಚಿದ್ದವು. ಆದರೆ ಈಗಲೂ ಅವಳು ಪ್ರತಿರೋಧ ತೋರದೆ
ಉಸಿರನ್ನು ಹೊರಗೆ ಬಿಡದ ರೀತಿ ಇದ್ದಿದ್ದು ಅವನ ಕೋಪವನ್ನು ಕೆಣಕುತ್ತಿರುವಂತೆ ಅನಿಸುತ್ತಿತ್ತು. ಅಕ್ಷರಶಃ ರಾಕ್ಷಸನಾಗಿದ್ದವನ ದ್ವೇಷ ಇನ್ನಷ್ಟು ಮತ್ತಷ್ಟು ಜಾಸ್ತಿಯಾಗುತ್ತಲೇ ಇತ್ತು. ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಕು ಅಂತಲೇ ಹೀಗಿದೆಯಾ ಅಲ್ವಾ ಎಂದು ಹಲ್ಲು ಕಡಿದು ಅವಳ ಮುಖಕ್ಕೆ ಹೊಡೆಯಲು ರಾಡನ್ನು ಮೇಲೆ ಎತ್ತಿದ. ಅಷ್ಟರಲ್ಲೇ ಅಲ್ಲಿಗೆ ಪೊಲೀಸ್ ಬಟ್ಟೆ ಹಾಕಿದ್ದ ವ್ಯಕ್ತಿಯೊಬ್ಬ ಓಡಿ ಬಂದಿದ್ದ ಗಾಬರಿಯಲ್ಲಿ. ಅವನನ್ನು ನೋಡಿದ್ದೆ ರಾಡ್ ಕೆಳಗೆ ಇಳಿಸಿದವನು, ಏ ಕುಮಾರ್, ಇಲ್ಲಿ ನೋಡು, ನೀನು ಡಿಪಾರ್ಟ್ಮೆಂಟ್ನಲ್ಲಿ ಇದ್ಕೊಂಡು ಮಾಡೋಕ್ಕಾಗದೇ ಇರೋ ಕೆಲಸನ ನಾನು ಮಾಡಿದ್ದೀನಿ. ಇಷ್ಟು ದಿನದಿಂದ ಹುಡುಕ್ತಾ ಇದ್ದ ನಮ್ಮ ಬೇಟೆ ಕಡೆಗೂ ಕಣ್ಮುಂದೆನೇ ಇದೆ ಎಂದು ಗಹಗಹಿಸಿ ನಗುತ್ತಾ ಹೇಳಿದನು. ನಿನ್ನ ತಲೆ, ನಿನಗೆ ಬೇಟೆ ಸಿಗೋದಲ್ಲ. ಇನ್ನು 5 ನಿಮಿಷ ನೀನು ಇಲ್ಲೇ ಇದ್ದರೆ ನಮ್ಮ ಡಿಪಾರ್ಟ್ಮೆಂಟ್ನವರಿಗೆ ನೀನೇ ಬೇಟೆ ಆಗ್ತೀಯ ಅಷ್ಟೆ. ನೀನು ಇವಳನ್ನು ಕಿಡ್ನ್ಯಾಪ್ ಮಾಡಿ ಇಲ್ಲಿ ಕರ್ಕೊಂಡು ಬಂದಿರೋದು ಗೊತ್ತಾಗಿದೆ ಕಣೋ. ಆಗಲೇ ಎಲ್ಲರೂ ಬರ್ತಾ ಇದ್ದಾರೆ. ಬೇಗ ಎಲ್ಲರೂ ಇಲ್ಲಿಂದ ಎಸ್ಕೇಪ್ ಆಗಿ. ಈ ಸಾರಿ ಸಿಕ್ಕಾಕೊಂಡ್ರೆ ಮತ್ತೆ ಹೊರಗೆ ಬರೋ ಚಾನ್ಸೇ ಇಲ್ಲ ಎಂದು ಅತ್ತ ಇತ್ತ ನೋಡುತ್ತಾ ಅವನಿಗೆ ಎಚ್ಚರಿಕೆ ಕೊಡೋ ರೀತಿ ಹೇಳಿದ. ಅಷ್ಟರಲ್ಲೇ ಹೊರಗೆ ಪೊಲೀಸ್ ಸೈರನ್ ಸೌಂಡ್ ಆಗುತ್ತಿರುವುದು ಕೇಳಿಸಿದ ಕೂಡಲೇ ಅಲ್ಲಿ ಇದ್ದವರ ಮುಖದಲ್ಲಿ ಬೆವರಿಳಿಯಿತು. ಬಂದೇ ಬಿಟ್ರು, ಬೇಗ ಹಿಂದಿನ ಗೇಟಿಂದ ಎಸ್ಕೇಪ್ ಆಗಿ, ಇನ್ನು ಮಿಕ್ಕಿದ್ದು ನಾನು ನೋಡ್ಕೋತೀನಿ ಎಂದು ಅವರ ಕಡೆಯ ಪೊಲೀಸ್ ಎಚ್ಚರಿಸಿದ ಕೂಡಲೇ ಅಲ್ಲಿ ಇದ್ದ ಹುಡುಗರೆಲ್ಲ ಒಬ್ಬೊಬ್ಬರೇ ಅಲ್ಲಿಂದ ಕಾಲ್ಕಿತ್ತಿದ್ದರು. ಆದರೆ ಆ ಗುಂಪಿನ ಮುಖ್ಯಸ್ಥನಿಗೆ ಮಾತ್ರ ಕೈಗೆ ಸಿಕ್ಕ ಬೇಟೆಯನ್ನು ಸುಮ್ಮನೆ ಬಿಟ್ಟು ಹೋಗುವ ಮನಸ್ಸಿರಲಿಲ್ಲ. ನಿನಗೆ ಇಂಚಿಂಚಾಗಿ ನರ್ಕ ತೋರಿಸಿ ಸಾಯಿಸಬೇಕು ಅಂದ್ಕೊಂಡಿದ್ದೆ, ಆದರೆ ಪೊಲೀಸ್ ಬಂದು ನನ್ನ ಪ್ಲ್ಯಾನ್ ಉಲ್ಟಾ ಮಾಡಿದ್ರು. ಒಂದೇ ಸಾರಿ ಪ್ರಾಣ ಹೋಗೋಕ್ಕೂ ಪುಣ್ಯ ಮಾಡಿರಬೇಕು ಎಂದು ಹೇಳಿದವನೇ ಅದೇ ರಾಡ್ನಲ್ಲಿ ಬಲವಾಗಿ ಅವಳ ದವಡೆಗೆ ಹೊಡೆದ ಕೂಡಲೇ ಭೂಮಿಯ ಕಣ್ಣುಗಳು ಸಂಪೂರ್ಣವಾಗಿ ಮುಚ್ಚಿಕೊಂಡವು. ಕೈಗೆ ಕಟ್ಟಿದ್ದ ಹಗ್ಗ ಕೂಡ ತುಂಡಾದ ಕೂಡಲೇ ಬುಡ ಕಡಿದ ಆಲದ ಮರದ ರೀತಿ ಧರೆಗೆ ಉಳಿದವಳ ರಕ್ತ ನೀರಿನಂತೆ ಹರಿದಿತ್ತು. ನಂತರ ಅವನು ಕೂಡ ಅಲ್ಲಿಂದ ಎಸ್ಕೇಪ್ ಆಗಲು ನೋಡುವ ವೇಳೆಗೆ ಆ ಗೋಡೌನ್ ಸುತ್ತ ಪೊಲೀಸರು ಸುತ್ತುವರೆದು ಅಷ್ಟೂ ಜನರನ್ನು ತಮ್ಮ ವಶಕ್ಕೆ ಪಡೆದುಕೊಂಡರು. ಇತ್ತ ಕಡೆ ಲಾವಣ್ಯ ಅಡ್ಮಿಟ್ ಆಗಿದ್ದ ಹಾಸ್ಪಿಟಲ್ ಯಾವುದು ಎಂದು ತಿಳಿದುಕೊಂಡು ಅಲ್ಲಿಗೆ ಹೋಗಿದ್ದರು ಸೀತಾ. ಆದರೆ ಲಾವಣ್ಯಳ ಮಗು ಉಳಿದಿಲ್ಲ ಎನ್ನುವ ಸುದ್ದಿ ಕೇಳಿ ಅವರಿಗೆ ನೋವಾಗಿತ್ತು. ಅವಳ ಬುದ್ಧಿ ಸರಿಯಿಲ್ಲ, ಅವಳನ್ನು ಸೂರ್ಯನ ಜೀವನದಿಂದ ದೂರ ಕಳಿಸಬೇಕು ಎಂದು ಅಷ್ಟೇ ಸೀತಾ ಅವರು ಅಂದುಕೊಂಡಿದ್ದರು. ಆದರೆ ಲಾವಣ್ಯಗೆ ಕೇಡ್ ಆಗಬೇಕು ಎಂದು ಎಂದಿಗೂ ಬಯಸಿರಲಿಲ್ಲ. ಅಳುವ ನಾಟಕವಾಡುತ್ತಿದ್ದ ಲಾವಣ್ಯಳಿಗೆ ತಿಳಿದ ರೀತಿಯಲ್ಲಿ ಸಮಾಧಾನ ಮಾಡಿ, ಇವತ್ತು ರಾತ್ರಿ ಅವಳ ಜೊತೆ ಇಲ್ಲಿಯೇ ಇದ್ದು ಅವಳಿಗೆ ಧೈರ್ಯ ಹೇಳು ಸೂರ್ಯ ಎಂದು ನೋವಿನಲ್ಲಿಯೇ ಹೇಳಿ ಪುನಃ ಮನೆಗೆ ಹೊರಟು ಬಂದಿದ್ದರು ಸೀತಾ. ತಾವು ಬರುವಾಗ ಭೂಮಿ ಯಾವ ಸ್ಥಿತಿಯಲ್ಲಿ ಇದ್ದಳು ಎನ್ನುವುದು ಗೊತ್ತಿದ್ದರಿಂದ ಅವಳನ್ನು ಒಬ್ಬಳನ್ನೇ ಬಿಡುವುದು ಸರಿಯಲ್ಲ ಎಂದು ಸ್ವಲ್ಪ ಹೊತ್ತಿಗೆಲ್ಲ ಮನೆಗೆ ಬಂದು ಮನೆಯ ಪೂರ್ತಿ ಹುಡುಕಿದರೂ ಅವಳ ಸುಳಿವು ಸಿಗಲಿಲ್ಲ. ನಂತರ ತಾನು ಆಗಲೇ ಅವಳನ್ನು ನೋಡಿಕೊಳ್ಳಲು ಹೇಳಿದ್ದ ಬಾಡಿಗೆ ಹೆಂಗಸಿನ ಬಳಿಗೆ ಬಂದು ಭೂಮಿಯ ಬಗ್ಗೆ ವಿಚಾರಿಸಿದರು. ಸೀತಮ್ಮ, ನೀವು ಹೋದ ಸ್ವಲ್ಪ ಹೊತ್ತಿಗೆ ಆ ಹುಡುಗಿ ಎಲ್ಗೋ ಹೊರಟೋಯ್ತು. ನಾನು ಎಲ್ಲಿಗೆ ಹೋಗ್ತಾ ಇದೀಯ ಅಂತ ಕೇಳಿದ್ರು ನನ್ನ ಮಾತನ್ನ ಕೇಳಿಸ್ಕೊಳ್ಳೇ ಇಲ್ಲ ಎಂದು ಆಕೆ ಹೇಳಿದಾಗ ಸೀತಾ ಅವರಿಗೆ ಗಾಬರಿಯಾಗಲು ಶುರುವಾಗಿತ್ತು. ಅಯ್ಯೋ ರಾಮ, ಈಗ ಈ ಹುಡುಗಿನ ಎಲ್ಲಿ ಅಂತ ಹುಡುಕ್ಲಿ? ಸೂರ್ಯ ಹೊಡೆದ ಅಂತ ಮೊದಲೇ ನೋವಲ್ಲಿದ್ಲು, ಈಗ ನೋಡಿದ್ರೆ ಮನೇಲೇ ಇಲ್ವಲ್ಲ ಎಂದುಕೊಂಡವರು ಅದೇ ಗಾಬರಿಯಲ್ಲಿ ತಮ್ಮ ಗಂಡನಿಗೆ ಕರೆ ಮಾಡಿದರು. ಯಾವುದೋ ಕೆಲಸದ ಮೇಲೆ ಹೊರಗೆ ಹೋಗಿದ್ದ ರಾಮ್ಪ್ರಸಾದ್ ವಿಷಯ ತಿಳಿದ ಕೂಡಲೇ ಮನೆಗೆ ಬಂದಿದ್ದರು. ನಂತರ ಇಬ್ಬರು ಸೇರಿ ತಮಗೆ ತಿಳಿದ ಜಾಗದಲ್ಲಿ ಹುಡುಕೋಕೆ ಶುರು ಮಾಡಿದರು ಆ ಕತ್ತಲೆಯ ರಾತ್ರಿಯಲ್ಲಿಯೇ. ಮರುದಿನ ಬೆಳಿಗ್ಗೆ ಲಾವಣ್ಯಾಳನ್ನು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಕರೆದುಕೊಂಡು ಬಂದಿದ್ದ ಸೂರ್ಯನ ಹೆಗಲ ಮೇಲೆ ತಲೆ ಇಟ್ಟು ಸೀತಾ ಅವರ ಮನೆ ಒಳಗೆ ಬಂದ ಲಾವಣ್ಯಗೆ ಅಲ್ಲಿ ಕುಳಿತಿದ್ದ ವ್ಯಕ್ತಿಯನ್ನು ನೋಡಿ ಆಘಾತವಾದವಳ ಹಾಗೆ ನಿಂತು ಬಿಟ್ಟರೆ ಸೂರ್ಯ ನಿಬ್ಬೆರಗಾಗಿದ್ದ. ಸೋಫಾದ ಮೇಲೆ ಕುಳಿತಿದ್ದ ವ್ಯಕ್ತಿ ಇಬ್ಬರ ಬಳಿಯೂ ಒಂದು ಅಕ್ಷರ ಕೂಡ ಮಾತಾಡದೆ ಎದ್ದು ಬಂದು ಅವರಿಬ್ಬರ ಎದುರಿನಲ್ಲಿ ನಿಂತು ಗಂಭೀರವಾಗಿ ಲಾವಣ್ಯಾಳನ್ನೇ ದಿಟ್ಟಿಸಿದರು. ಅವರ ನೋಟಕ್ಕೆ ಅವಳ ಎದೆಯಲ್ಲಿ ಭಯ ಆವರಿಸಿತು. ಅದೇ ಭಯದಲ್ಲಿ ಸೂರ್ಯನ ಕೈಯನ್ನು ಗಟ್ಟಿಯಾಗಿ ಹಿಡಿದು ಉಗುಳು ನುಂಗಿದಳು. ಅದಾದ ಕ್ಷಣದಲ್ಲೇ ಆ ವ್ಯಕ್ತಿಯ ಬೆರಳಚ್ಚು ಅವಳ ಕೆನ್ನೆ ಮೇಲೆ ಮೂಡಿತ್ತು. ಮುಂದುವರಿಯುವುದು. ಇವತ್ತಿನ ಕತೆ ಓದಿ ನಿಮಗೆಲ್ಲ ಕೋಪ ಬಂದಿರುತ್ತೆ ಅಂತ ಗೊತ್ತು. ಈಗ ಸೂರ್ಯನಿಗೆ ಬೈತಿರೋ ಅಥವಾ ಲಾವಣ್ಯಕ್ಕೆ ಬೈತಿರೋ
ಅಥವಾ ನನಗೆ ಬೈತಿರೋ. ಒಟ್ನಲ್ಲಿ ಕಮೆಂಟ್ ಸೆಕ್ಷನ್ ನಿಮ್ಮದೇ. ಹಾಗೆ ಲಾವಣ್ಯಾಳ ಕಪಾಳಕ್ಕೆ ಹೊಡೆದ ವ್ಯಕ್ತಿ ಯಾರಿರ್ಬೋದು ಅಂತ ಗೆಸ್ ಮಾಡೋಕ್ಕಾಗುತ್ತಾ?